ಕಟ್ಟು. ಅಕ್ಕ ಅಣ್ಣನ ಎಬ್ರಿಸ್ತೀನಿ. ಬೇಡ ಕಣೆ, ಇವತ್ತು ಒಂದಿನಾದ್ರೂ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿ ಪಾಪ. ಅಕ್ಕ ಟೈಮ್ 8:30. ನಾನೊಬ್ಬ ಬಿಸ್ನೆಸ್ ಮ್ಯಾನು, ಇಷ್ಟೊತ್ತಾದ್ರೂ ಎಬ್ಸಕ್ಕಿಲ್ವ ಅಂತ ಬೈತಾನ. ಆಮೇಲೆ ಪಾಪ ಕಣ್ರೆ ಅಣ್ಣ, ವರ್ಷದಲ್ಲಿ ಒಂದೇಕಿತ ಈಟೋ ಗಂಟ ಮಲ್ಗೋದು. ಮಲ್ಕಳಿ ಬಿಡ್ರೆ. ಗರ್ಲ್ಸ್, ಒನ್ ಸೀಕ್ರೆಟ್ ಇಸ್ ಅ ಕಮಿಂಗ್. ಅಣ್ಣ ಏನಾರು ಎದ್ದು ಮೈ ಮೇಲಿರೋ ಬರೇ ಗಾಯ ಎಲ್ಲ ಏನು ಅಂತ ಕೇಳಿದ್ರೆ ಯಾರು ಬಾಯ್ ಬಿಡಂಗಿಲ್ಲ. ಬೇಡ ಕಣೆ, ಹೇಳ್ಬಿಡೋಣ. ಓಹೋ ಹಂಗ? ಆ ಸ್ಕೂಲಲ್ಲಿ ಐ ಲವ್ ಯು ಅನ್ನಲ್ಲ ನಿಂಗೆ, ಆ ವಿಷಯ ಹೇಳ್ಬಿಡ್ಲಾ ಅಣ್ಣಂಗೆ? ಮತ್ತೆ ಅಯ್ಯಯ್ಯೋ, ಅದೇನಾದ್ರೂ ಗೊತ್ತಾದ್ರೆ ಅಷ್ಟೇ. ಆಮೇಲೆ ಮೊದ್ಲೇ ಮೈ ಮೇಲೆ ದೇವ್ರು ಬರುತ್ತೆ, ಆಮೇಲೆ ಇನ್ನೇನಾಗುತ್ತೋ. ಯಾವ್ದು ಹೇಳೋದ್ ಬೇಡ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ಹಂಗ್ ಬಾ ದಾರಿಗೆ. ಅಯ್ಯಯ್ಯೋ, 8:30 ಅಲ್ಲ ಕಣ್ರವ, ಮನೇಲಿ ಈಟೊಂದು ಜನ ಇದ್ದೀರಾ, ಒಬ್ರಾದ್ರೂ ಎಬ್ಸೋದ್ ಬೇಡವಾ? ನಾನು ಒಬ್ಬ ಬಿಸ್ನೆಸ್ ಮ್ಯಾನು, ಹಿಂಗೆ ಆದ್ರೆ ವ್ಯಾಪಾರ ಹೆಂಗ್ ಮಾಡೋದು? ನಿಮ್ಗಳು ಮದುವೆ ಮಾಡೋದು ಹೆಂಗೆ? ಯಾಕೋ ಮೈ ಕೈಯೆಲ್ಲ ನೋಯ್ತೈತಲ್ಲ. ಯಾಕೋ ಮೈ ಕೈ ನೋಯ್ತೈತೆ. ನಿನ್ನೆ ಏನಾದ್ರೂ ಆಯ್ತೇನವ? ನೆನ್ನೆ ಏನೂ ಆಗಿಲ್ಲ ಅಣ್ಣ. ಏನಿಲ್ಲ ಅಣ್ಣ, ಏನೇನೂ ಇಲ್ಲ. ಹ್ಞೂ ಅಣ್ಣ, ಏನೂ ಆಗಿಲ್ಲ. ಮತ್ ಯಾಕೆ ಮೈ ಕೈ ಎಲ್ಲ ಪದ ಎಣಿಸ್ತವೆ? ಪ್ರತಿ ವರ್ಷನೂ ಯಾರು ನೋಡ್ತೀನಿ, ಯಾವತ್ತೂ ಹಿಂಗಾಗಿಲ್ವಲ್ಲ. ಅಯ್ಯೋ, ಮೈ ಕೈ ಎಲ್ಲ ಬಾಸುಂಡೆ ಬಂದ್ಬಿಟ್ಟೈತೆ. ಏನಾಯ್ತ್ರವ್ವ? ಹೇಳ್ತಿರೋ ಇಲ್ವೋ? ಸರಿ ಆಯ್ತು. ನಮ್ ಗೋಡಂಬಿ ಪೇಟೆಗೆ ಹೋಗಿದ್ದ, ಒಂದ್ ಜಾಮಿಟ್ರಿ ಬಾಕ್ಸು 2 ಪಾರ್ಕಿಂಗ್ ಪೆನ್ ತಗೋಬರಲ್ಲ ಅಂದಿದ್ದೆ. ಬ್ಯಾಡ ಅಂತೀನಿ ಬಿಡವ. ಅಣ್ಣ ಅಣ್ಣ, ಜಾತ್ರೆಯಲ್ಲಿ ರೌಡಿಗಳು ನಮ್ನೆಲ್ಲ ರೇಗ್ಸಿದ್ರು ಅಂತ ನೀನು ಅವ್ರಿಗೆ ಹೊಡೆದೆ. ಗೋಡಂಬಿ ಕೊರ್ಕೆ ಅಣ್ಣ, ನಿನ್ನೆ ಉತ್ಸವ ಆಗದೆ, ಇವತ್ತು ಜಾತ್ರೆ ಮಾಡುಮ. ತೆಗರ್ಲ ಗಾಡಿಯ. ಸರಿ ಅಣ್ಣ. ಅಯ್ಯೋ, ಮತ್ತೆ ಯಾಕೆ ಬಂದವನು? ದೇವ್ರು ಮೈಮೇಲೆ ಬಂದಾಗ ಹೊಡೆದಿದ್ದು ನಮ್ ಮರ್ತ್ಬಿಟ್ಟವಣೆ. ಅಯ್ಯೋ, ತಿರ್ಗಾ ಹೊಡಿತಾನ. ಹೊಡಿಯಕ್ ಜಾಗ ಮಿಕ್ಕಿಲ್ಲ, ಎಲ್ಲಣ ಹೊಡಿತ್ಯಾ? ಊರ್ ಬಿಟ್ಟು ಊರಿಂದ ಬಂದು ಜಾತ್ರೆ ನೋಡಿದ್ವಾ, ಮಕ್ಕಳ ದರ್ಶನ ಮಾಡ್ಕೊಂಡ್ವಾ, ಮನೆ ಕಡೆ ಒಂಟು ಅಂತ ಇರ್ಬೇಕು. ಅದು ಬಿಟ್ಬಿಟ್ಟು ನನ್ ತಂಗಿರ್ ಮೇಲೆ ಕಣ್ಣಾಕಿರಲ್ಲ, ಬಿಟ್ಬಿಟ್ಟೇನಾ ನಿಮ್ಮನ್ನ? ಏಯ್ ಗೋಡಂಬಿ, ಈಗ ಹೊಡಿತಾ ನೋಡ್ ನಮ್ಮ ಅಣ್ಣ. ಅಣ್ಣ ಅಂದ್ರೆ ಯಾರು ಅಂತ ಗೊತ್ತೇನ್ರಲ್ಲ? ನೀನೇ ಕಣನ. ನಿಮ್ಗೆ ಯಾರಿಗಾದ್ರೂ ತಂಗಿರಿದಾರೇನ್ರು? ನಂಗೆ 4 ಜನ ತಂಗಿರು. 4 ಜನ ತಂಗಿರ್ನ ಸಾಕೋದು ಏಟ್ ಕಷ್ಟ ಐತೆ ಅಂತ ಗೊತ್ತೇನ್ರಲ್ಲ ನಿಮ್ಗೆ? ಗೊತ್ತೇನ್ರಲ್ಲ? ಎಲ್ರಿಗೂ 2 ಕಣ್ಗಳಾದ್ರೆ ನಂಗೆ 4 ಕಣ್ಗಳು. ತಂಗಿರು ಚಿಕ್ಕ ವಯಸ್ಸಲ್ಲಿದ್ದಾಗ ಊಟ ಮಾಡಕ್ಕೆ ಹಠ ಮಾಡೋರು. ಅವ್ರಿಗೆ ಚಂದ ಮಾಮ ತೋರಿಸಿ ಕತೆ ಹೇಳಿ ಊಟ ಮಾಡಿಸುವೆ. ತಂಗಿರ್ನ ಸ್ಕೂಲ್ ಕಳಿಸ್ಬೇಕು ಅಂದ್ರೆ ಜಡೆ ಹಾಕಿ ಕಳಿಸ್ಬೇಕು. ಜಡೆ ಹಾಕಕ್ ಬರ್ತದ ನಿಮ್ಗೆ?
ನಾನು 4 ಜನ ತಂಗಿರಿಗೆ ಜಡೆ ಹಾಕಿ ಸ್ಕೂಲಿಗೆ ಕಳಿಸುವೆ. ನಮ್ಮ ರತ್ನ ಅವಳಲ್ಲ, ಅದೇ ಮೊದಲೇ ಅವಳು ಕಾಲೇಜಲ್ಲಿದ್ದಾಗ ಜಡೆ ಹಾಕೊಳಕ್ ಕಲ್ತ್ಕೊಂಡ್ಲು. ಆಮ್ಯಾಕೆ ತಂಗಿರ್ಗೆಲ್ಲ ಅವಳೇ ಹಾಕೋಳು. ಅಣ್ಣನೇ ಕುರಿತವನೇ ಕಣ್ಲಾ. ಪ್ರಪಂಚದಲ್ಲಿ ಶ್ರೇಷ್ಠವಾದ ಸಂಬಂಧ ಯಾವುದು ಅಂತ ಗೊತ್ತೇನ್ರಲ್ಲ? ಅಣ್ಣ ತಂಗಿದು ಕಟ್ಟಲ್ಲ, ಅಣ್ಣ ತಂಗಿದು. ಆಮ್ಯಾಕೆ ಇನ್ನೊಂದು ವಿಷಯ ಗೊತ್ತೇನ್ರಲ್ಲ? ಎಲ್ಗೋದ್ರಲ್ಲ ಓಡಾಬಿಟ್ರಾ? ಅಣ್ಣೋ ನಿನ್ ಒತ್ತ ತೊಡ್ಕೊಳಕ್ಕಾಗ್ದೆ ಬಂದ್ಬಿಟ್ಟವ್ರಣ್ಣೋ. ಅಣ್ಣ ನಿಮ್ ಮತ್ ತಗೊಂಡು ಬೇಕಾದ್ರೆ ಹೊಡೆದಾಕ್ಬಿಡೋಣ, ಆದ್ರೆ ನಿನ್ ಮಾತಲ್ಲಿ ಮಾತ್ರ ಹೊಡಿಬೇಡಣ. ಇಲ್ಲಿಗೆ ಒಬ್ಳು ತಂಗಿ ಜವಾಬ್ದಾರಿ ಮುಗ್ದಿದೆ. ಅಣ್ಣ ಇನ್ನ 3 ತಂಗಿರ್ ಕತೆ ಇದೆ ಅಣ್ಣ. ಬೇಡ ಅಣ್ಣ, ಬಿಟ್ಬಿಡೋಣ. ಇಷ್ಟ ತಂಗಿರ್ನ ಮದುವೆ ಮಾಡಿ ನೀ ಯಾವಾಗನ ಮದುವೆ ಆಗೋದು? ಅವ್ರು ಯಾವಾಗ ಬೇಕೋ ಅವ್ರು ಮದುವೆ ಆಯ್ತಾರೆ, ನೀನ್ ನಡಿಲ್ಲ ಮುಚ್ಕೊಂಡಿ. ಓಂ ನಮಃ ಶಿವಾಯ, 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 ಓಂ ಬೆಳಗ್ಗೆ ಹೊತ್ತು ಲೈಟ್ ಯಾಕಬೇಕು ಅಂತ ಅಣ್ಣ ಕೇಳ್ತಿದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬೇಡ ಬೇಡ ಅಂದ್ರು ನನ್ನ ತಂಗಿರು ನನ್ನ ಜೀವನಕ್ಕೂ ಆಗ್ಲಿ ಅಂತ ಒಂದು ಡಬ್ಬ ಮಡ್ಗವ್ರೆ. ನನ್ನ ನೋಡ್ಕೊಳಕ್ಕೆ ನೀನಿರ್ಬೇಕಾರೆ ಇದೆಲ್ಲ ನಂಗೆ ಯಾಕವ್ವ? ಇದು ನಮ್ಮ ರತ್ನನ್ ಮದುವೆಗೆ ಇರ್ಲಿ, ಅವಳ ಮದುವೆ ಒಂದು ಬೇಗ ಆಗ್ಲಿ. ಗುಂಡಮ್ಮ ಸಾಕ್ ಮಾಡು ಗುಂಡಮ್ಮ. ರಶ್ಮಿ, ಗುಂಡು, ಇಡ್ಲಿ ಇಷ್ಟು ತಿಂದ್ಯವ? 4 8 12 16 ಗುಂಡು. ಆಯ್ತಣ್ಣ, ನಾನು ತಿನ್ನೋದೇ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಆದ್ರೆ ನಾಳೆಯಿಂದ ಕಮ್ಮಿ ತಿನ್ಬಿಡು. ಎಷ್ಟು ತಿಂತೀಯೋ? ನಿಮ್ಮೆಲ್ಲರಿಗೋಸ್ಕರ 1 ಇಡ್ಲಿ ಬಿಟ್ಟು 15 ಇಡ್ಲಿ ತಿಂತೀನಿ. ಗುಂಡು, ಕಮ್ಮಿ ತಿನ್ಬೇಕು ಅಂತ ಅಲ್ಲ ಕಣವ. ನಾಳೆ ದಿನ ಗಂಡನ ಮನೆಗೆ ಹೋದಾಗ ಅವ್ರಿಗಿದ್ ಸಮಸ್ಯೆ ಆಗ್ಬಾರ್ದಲ್ವಾ? ಅದಕ್ಕೋಸ್ಕರ ಹೇಳ್ತೀವಿ, ನೀ ಬೇಜಾರು ಹಾಕ್ಬೇಡವ. ಕುಸೆ, ನಿನ್ ಬಟ್ಟೆನ ಇಸ್ತ್ರಿ ಮಾಡಿ ಇಟ್ಟಿವ್ನಿ, ಬೇಗ ಬೇಗ ತಯಾರಾಗ್ರಿ. ಹಂಗೆ ನಿಮ್ಮನ್ನೆಲ್ಲ ಸ್ಕೂಲ್ ತಗೋಬಿಟ್ಟು ಹೋಯ್ತೀನಿ. ಹೊಟ್ಟೆಲಿ ಹುಟ್ಟಿದ ಮಗಳು ನಿಶ್ಚಯ ಮಾಡಿದ ಮದುವೆನ ಬೇಡ ಅಂತ ಎತ್ತವ್ರು ಹೆದೆಗೊದ್ದು ಮರೆ ಬಿಟ್ಟು ಹೋಗವಳೆ. ನೀವೇ ನಮ್ಮನ್ನ ಬೆಳಕಾಗಬೇಕು ದೊಡ್ಡ, ನೀವೇ ನಮ್ಮನ್ನ ಬೆಳಕಾಗಬೇಕು. ಹೆಣ್ಣು ಹೊಸಲು ದಾಟ್ತಾಳೆ ಅಂದರೆ ಇನ್ನೊಂದು ಮನೆ ಹೊಸಲ ಮೇಲಿಟ್ಟಿರೋ ಸೇರಕ್ಕಿ ಒದ್ದು ಒಳಗೋಗೋದಕ್ಕೆ ಮಾತ್ರ ಆಗಿರಬೇಕು. ನೀನು ನಿನ್ನ ಮಗಳನ್ನ ಸಿಟಿನಲ್ಲಿ ಓದಕ್ಕೆ ಕಳಿಸಿ ತಪ್ಪು ಮಾಡಿಬಿಟ್ಟೆ ಕಣೋ. ಇವ್ರ ಮನೆ ಮಕ್ಕಳು ಮಾತ್ರ ಸಿಟಿಯಲ್ಲಿ ಕಾಲೇಜ್ ಓದ್ಬೋದು, ನಮ್ಮನೆ ಮಕ್ಕಳು ಮಾತ್ರ ಓದಬಾರ್ದು. ಅದೇನು ಗುಣಕ್ಕೊಂಡು ಮಾತಾಡ್ತೀಯ? ನನಗೂ ಕೇಳಿಸೋ ಹಾಗೆ ಹೇಳು. ಏನೂ ಇಲ್ಲ ದಣೆ.
ನನ್ನ ಮಗಳು ಸಿಟಿನಲ್ಲಿ ಓದ್ತಾ ಇದ್ರು ಸೂತ್ರ ನನ್ನ ಕೈನಲ್ಲೇ ಇದೆ. ಹೆಣ್ಣು ತಾಯಿ ಗರ್ಭದಲ್ಲಿರೋ ಹಾಗೆ ಮನೇಲೇ ಇರಬೇಕು. ಉತ್ಸವ ಮೂರ್ತಿ ಥರ ಊರು ಸುತ್ತಿದ್ರೆ ತಪ್ಪಾಗುತ್ತೆ. ಪರಶು, ನಾಯಿ ಬೊಗಳಿದ್ ಕೇಳಿಸ್ಕೊಂಡಿಲ್ಲ, ಬಿಸ್ಕತ್ ಹಾಕಿ. ಅಪ್ಪಯ್ಯ, ಬೊಗಳೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಬೇಕಾ, ಮೂಳೆ ಹಾಕ್ಬೇಕಾ, ಅಥವಾ 3 ಅಡಿ ಮಣ್ಣು ಹಾಕಿ ಮುಚ್ಚಾಕ್ಬೇಕಾ ಅಂತ ನಾನು ನೋಡ್ಕೊತೀನಿ. ನೀನು ಆರಾಮಾಗಿರು ಅಪ್ಪಯ್ಯ. ಮಗಳನ್ನು ಡಾಕ್ಟ್ರು ಓದಿಸಿದ್ದು ಊರು ಬೀದಿ ಸುತ್ತಿ ಸಂಪಾದನೆ ಮಾಡಲಿ ಅಂತಲ್ಲ. ವೀರಭದ್ರ ತನ್ನ ಮಗಳನ್ನು ಡಾಕ್ಟ್ರು ಓದಿಸಿದಾನೆ ಅಂತ ಊರು ಜನಕ್ಕೆ ಗೊತ್ತಾಗಿ ಮನೆ ಮರ್ಯಾದೆ ಬೆಳೀಲಿ ಅಂತ. ಅವಳು ಮದುವೆ ಲಗ್ನ ಪತ್ರಿಕೆಯಲ್ಲಿ ಕುಲದೇವತಾ ಪ್ರಸನ್ನ, ಲೇಟ್ ದೇವಯ್ಯನ ಮಗ ವೀರಭದ್ರಯ್ಯನ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಪಾರ್ವತಿ, ಪಕ್ಕದಲ್ಲಿ MBBS ಅಂತ 4 ಅಕ್ಷರ ಪ್ರಿಂಟ್ ಆಗಲಿ ಅಂತ ಡಾಕ್ಟ್ರನ್ನು ಓದಿಸಿದ್ದು. ಪರೀಕ್ಷೆ ಮುಗಿತಲ್ವಾ, ಬರಕ್ಕೆ ಹೇಳಿ. ಏನು ಮಾಡೋದೀಗ? ಅಕ್ಕ, ನಮಗೆ ಬೇರೆ ದಾರಿನೇ ಇಲ್ಲ. ಪಾರ್ವತಿನ ಈಗಿಂದೀಗಲೇ ಹೊರಬರಕ್ಕೆ ಹೇಳೋಣ. ಪಾರ್ವತಿ, ಡೀನ್ ಸರ್ ಕರೀತಿದ್ದಾರೆ. ಮೇ ಐ ಕಮ್ ಇನ್ ಸರ್? ಕಂಗ್ರ್ಯಾಚುಲೇಷನ್ಸ್ ಪಾರ್ವತಿ, ನೀನು ಸಕ್ಸಸ್ಫುಲ್ ಆಗಿ MBBS ಕಂಪ್ಲೀಟ್ ಮಾಡಿ ಹೌಸ್ ಸರ್ಜನ್ ಆಗಿ ಪ್ರಮೋಟ್ ಆಗಿದೆಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಈ ಕ್ಷಣಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಿದ್ದೆ. ಪ್ಲೀಸ್. ಥ್ಯಾಂಕ್ ಯು ಸರ್. ಅಲ್ಲಮ್ಮ, ಅಪ್ಪ ನಿನ್ನ ಈಗಿಂದೀಗಲೇ ಹೊರಬರಕ್ಕೆ ಹೇಳ್ತಿದ್ದಾರೆ. ಅಮ್ಮ, ಏನಾಯ್ತು? ನೀನು ಬರಲೇಬೇಕು ಅಂತ ಅಪ್ಪ ಖಾರವಾಗಿ ಹೇಳಿದ್ದಾರೆ. ನೀನು ಬರದೇ ಹೋದರೆ ಅವರೇ ಅಲ್ಲಿಗೆ ಬಂದ್ಬಿಡ್ತಾರೆ. ಆಮೇಲೆ ವಿಷಯ ಬೇರೆ ಥರ ಆಗುತ್ತೆ. ಅಲ್ಲಮ್ಮ, ನಂಗೆ ಈಗ ತಾನೇ ಇನ್ನೂ ಸರ್ಜನ್ ಆಗೋ ಅವಕಾಶ ಸಿಕ್ಕಿದೆ. ಇದು ನನ್ನ ಕನ್ಸಲ್ವಮ್ಮ? ನಿನಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ಈಗಿಂದೀಗಲೇ ಹೊರಟ್ಬರ್ತೀಯ ಅಷ್ಟೇ. ಅಲ್ಲಮ್ಮ, ಅದು ಸಾರಿ ಸರ್, ನನ್ನ ಕೈಲಿ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಈಗ ತಾನೇ ಒಪ್ಕೊಂಡಿಲ್ಲಮ್ಮ. ಆದರೆ ನನ್ನ ತಂದೆ ಒಪ್ತಿಲ್ಲ ಸರ್. ಮನೆಗೆ ಬರಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಬಾಯ್ ಅಕ್ಕ, ಬಾಯ್ ಅಣ್ಣ. ಕುಸೆ, ಈ ಸ್ಕೂಲಲ್ಲಿ ಯಾರ ತಾವನು ಜಗಳ ಕಾಯ್ಬಾರ್ದು. ಚಂದಾಗಿ ಪಾಠ ಕಲಿಬೇಕು. ಮೇಷ್ಟ್ರು ಏನ್ ಕೇಳಿದ್ರು ಉತ್ತರ ಕೊಡ್ಬೇಕು. ಎಲ್ಲರ ಕೈಯಿಂದ ಬೇಷ್ ಅನ್ಸ್ಕೋಬೇಕು. ಆಯ್ತು ಅಣ್ಣ. ಆಮೇಲೆ ಊರಿಗೆ ಹೆಸರೇ ತರಬೇಕು, ದೇಶಕ್ಕೆ ಮೊದಲು ಬರಬೇಕು. ಆವಾಗಲೇ ನಾನು ಓದಿಸ್ತಿರೋ ನಿನ್ಗೂ ಖುಷಿ, ನಮ್ಮನ್ ಕಾಯ ನಂಜುಂಡೇಶ್ವರಂಗೂ ಖುಷಿ ಅಲ್ವಾ ಅಣ್ಣ? ನನ್ ಬಂಗಾರ. ಬಾಯ್. ಅದ್ಯಾಕೆ ಹಂಗೋದಿಯಾ? ನಗ್ನಗ್ತಾ ಹೋಗೋ. ಬಾಯ್. ಟಾಟಾ ಬಾಯ್. ರಶ್ಮಿ, ಹೊಸಿ ಇರವ. ಏನಣ್ಣ ಇಷ್ಟೊಂದು ದುಡ್ಡು ಎಣಿಸ್ತಿದ್ಯಾ? ತಕ, ಅದ್ಯಾರ್ಗೋ ಪಾರ್ಟಿ ಕೊಡ್ಸ್ಬೇಕು ಅಂತಿದ್ಯಲ್ಲ, ಕೊಡ್ಸು. ನಾವು ಯಾರು ಕಮ್ಮಿ ಇಲ್ಲ ಅಂತ ತೋರ್ಸು. ಇದ್ರಲ್ಲಿ ಪ್ರಪಂಚನೇ ಕೊಂಡ್ಕೋಬಹುದು ಬಿಡೋಣ. ಉಳಿದಿರೋ ಚಿಲ್ಡ್ರನ ನಾಳೆಗೆ ಉಳಿಸ್ಕೋ. ಬರವಾ.
ಯಾರವನು ಅಣ್ಣ ಯಾರವನು ಅಂದೆ. ಯಾರಣ್ಣ? ನಂಗೆ ಎಲ್ಲ ಗೊತ್ತೈತೆ, ನಾನೆಲ್ಲ ಕೇಳಿಸ್ಕೊಂಡಿವ್ನಿ. ಯಾವ ನಿಂಗೆ ಐ ಲವ್ ಯು ಅಂದವನು? ಅದು ನಾನು ಮಲಿಕೊಂಡಿರ್ಬೋದು, ಆದ್ರೆ ನನ್ನ ಮೈಯೆಲ್ಲ ಕಿವಿಯಾಗಿರ್ತೈತೆ. ಆ ಬಡ್ಡಿ ಐತೆ ಯಾರು ಅಂತ ಹೇಳೋ, ಅವನ್ ಜನ್ಮ ಜಾಲಾಡ್ಬಿಡ್ತೀನಿ ಇವತ್ತು. ಅಣ್ಣ ಹೋಗ್ಲಿ ಬಿಡಣ್ಣ. ಬಿಟ್ಬಿಡೋದ? ಇವತ್ತು ಅವನ್ ಕತೆ ಮುಗೀತು ಅನ್ಕ. ಅಣ್ಣ 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 ಸ್ಕೂಲಲ್ಲಿ ಒಂಥರ ಆಗುತ್ತಣ್ಣ. 2 ಥರ ಆದ್ರೂ ಬಿಡಕ್ಕಿಲ್ಲ. ಆ ಬಡ್ಡಿ ಐತೆ ಯಾರು ಅಂತ ತೋರ್ಸು. ಅಣ್ಣ ಆ ನನ್ನ ಮಗ ಯಾರು ಅಂತ ತೋರಿಸ್ತೀಯೋ ಇಲ್ವೋ? ಮನೇಲಿ ಹೇಳೋರು ಕೇಳೋರು ಇಲ್ವಾ ನಿಂಗೆ? ಜನ್ಮ ಕೊಡೋ ತಾಯಿ ಹೆಣ್ಣು, ಅನ್ನ ಕೊಡೋ ಭೂಮಿ ತಾಯಿ ಹೆಣ್ಣು, ಒಡ ಹುಟ್ಟಿರೋ ಅಕ್ಕ ತಂಗಿ ಹೆಣ್ಣು ಅಂತ ಹೆಣ್ಣಿಗೆ ಗೌರವ ಕೊಡ್ಬೇಕು. ಏನ ಗೌರವ? ನನ್ ತಂಗಿಗೆ ಐ ಲವ್ ಯು ಅನ್ನಷ್ಟು ಧೈರ್ಯನ ನಿಂಗೆ? ಹುಟ್ಟಿಲ್ಲ ಅನ್ಸ್ಬಿಡ್ತಿದ್ದೆ. ಈ ಸ್ಕೂಲ್ ಆಗಿದ್ದಕ್ಕೋಸ್ಕರ ಬಾಯ್ನಾಗ ಮಾತಾಡ್ತೀವ್ನಿ. ಇಲ್ಲ ಅಂದಿದ್ರೆ ಪಾಪ ಅಳ್ತಿದ್ದಾನೆ. ಹತ್ಬಿಟ್ರೆ ಬಿಟ್ಬಿಡಕ್ಕಾಯ್ತದ? ಗಿಡ ಆಗಿದಾಗ್ಲೇ ಸರಿ ಮಾಡ್ಬಿಡ್ಬೇಕು. ಮರ ಗಟ್ಟಿ ಆಯ್ತದೆ. ಬರ್ಲಾ ಬಾರ್ಲಾ ಇಲ್ಲಿ, ಭಯ ಪಡ್ಬೇಡ. ಮಾಡ್ಲಾ ನಾ ಹೇಳ್ದಂಗೆ ಹೇಳ್ಬೇಕು. ಈ ಸ್ಕೂಲಲ್ಲಿರೋ ಎಲ್ಲ ಹೆಣ್ಮಕ್ಳು ನನ್ನ ಅಕ್ಕ ತಂಗಿರೋ. ತಿಂಕತ್ತ ಹೋಗೋ ಮನೆಗೆ. ರತ್ನ ಬರ್ಲೇನವ? ಈ ಪ್ರೀತಿ ಗೀತಿ ಎಲ್ಲ ನಮ್ಗೆ ಆಗ್ ಬರಕ್ಕಿಲ್ಲ, ಅವೆಲ್ಲ ಬ್ಯಾಡ ಕಣವ. ಅರ್ಥ ಐತೆ? ಬರ್ತೀನವ. ಶಿವಣ್ಣ ನಮಸ್ಕಾರ. ತಿಪ್ಪೇಸಿ ಅಣ್ಣ ನಮಸ್ಕಾರ. ಇಲ್ಲಿ ಕಲ ಅಲ್ಲ ಕಲ, ಕೆಲಸ ಮಾಡ್ಲಾ ಅಂದ್ರೆ ಹಾಡ್ ಕೇಳ್ಕೊಂಡ್ ಕೂತಿದ್ಯಾ? ಕ್ಯಾಮೆ ನೋಡ್ಲಾ? ಸರಿ ಅಣ್ಣ. ಅಲ್ಲಿ ಅಲ್ಲ ಕಲ, ಇಲ್ಲಿ ಕ್ಯಾಮ ನೋಡು. ಕೊರಕೆ ಸಾಮಾನೆಲ್ಲ ಬಂದೇನಲ್ಲ? ಬಂದೈತಣ್ಣ, ಜೋಡಿಸಿವ್ನಿ. ಮಕ್ಕಳವ ಕಾಪಾಡವ. ಕರೆಂಟ್ ಬಿಲ್ ಕಟ್ಲೇನಾ? ಓ ನೆನ್ನೆನೆ ಕಟ್ಟಿವ್ನಿ. ಅಲ್ಲಕಲ್ಲ, ಎಲ್ಲದಕ್ಕೂ ನೀನ್ ಒಬ್ನೇ ಉತ್ತರ ಕೊಡ್ತಿದ್ಯಾ? ಸಾಹೇಬ ಸುಮ್ಕೆ ಅವನೇ. ಲೇ ಗೋಡಂಬಿ ಕೆಜಿಗೆ 1000 ಆಗೈತೆ ಕಲ. ನೀನು ಮೂಟೆ ಒಳಗೆ ಸೇರ್ಕೊಂಡಿರೋ ಇಲಿ ಮರಿತಾರೆ ಎಲ್ಲ ಮೇಯ್ತಿದ್ರೆ ಕಂಪ್ನಿಗೆ ಲಾಸ್ ಹಾಕಿಲ್ವಲ್ಲ? 4 ಜನ ತಂಗಿರ್ನ ಸಾಕದ್ ಏಟ್ ಕಷ್ಟ ಅಂತ ಗೊತ್ತೈತೇನಿಲ್ಲ ನಿಂಗೆ? ಗೊತ್ತಿದ್ರೆ ನೀನ್ ಹಿಂಗೆಲ್ಲ ಆಡ್ತಿರ್ಲಿಲ್ಲ ಕಲ. ಕಟ್ನ ಮಾಡು. ಶಿವಣ್ಣ ಅದು ಲಿಸ್ಟ್ ಕೊಟ್ಟಿದ್ನಲ್ಲ, ಸಾಮಾನು ಕಟ್ಟಿದ್ರ? ಒಂದ್ ನಿಮಿಷ ಇರು ತಿಪ್ಪೇಸ. ಅಣ್ಣ ಅವ್ರಿಗೆ ಏನೇನ್ ಸಾಮಾನ್ ಬೇಕು ಎಲ್ಲ ಕಟ್ಕೊಡ್ಲಾ? ಆಯ್ತಣ್ಣ. ಅಣ್ಣ ದುಡ್ಡು ಸ್ವಲ್ಪ ಲೇಟಾಗಿ ಕೊಡ್ತೀನಿ ಅಣ್ಣ. ಅಣ್ಣ ಮೊದ್ಲು ಕಾಸು ಮಡ್ಗೋ, ಆಮೇಲೆ ಸಾಮಾನು. ಇದು ಕಂಪ್ನಿ ರೂಲ್ಸ್ ಕಣ್ಣು. ಅಣ್ಣ ಕಷ್ಟಪಟ್ಟು ಸಾಲ ಸೋಲ ಮಾಡಿ ತಂಗಿ ಮದುವೆ ಮಾಡ್ತಾ ಇದೀನಿ ಕಣ್ರಣ್ಣ, ದಯವಿಟ್ಟು ಅರ್ಥ ಮಾಡ್ಕೊಳ್ರಣ್ಣ. ಮೊದ್ಲೇ ಹೇಳೋದಲ್ವಾ, ನಿಂಗೆ ಏನೇನ್ ಸಾಮಾನ್ ಬೇಕೋ ಎಲ್ಲ ತಕೊಂಡೋಗು, ದುಡ್ಡು ಆಮೇಲೆ ಕೊಟ್ರಾಯ್ತು. ಶಿವಣ್ಣ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ನಾನು ಬರ್ತೀನಣ್ಣ. ಅಣ್ಣ ನೀನ್ ಹೀಗೆ ತಂಗಿ ಮದುವೆ ಅಂತವ್ರಿಗೆಲ್ಲ ಸಾಲ ಕೊಡ್ತಾ ಇದ್ರೆ ಕಂಪ್ನಿ ಪಾಲಿಸಿ ಏನಾಗ್ಬೇಕಣ್ಣ? ಸುಮ್ಕಿರ್ಲಾ,
ಪಾಪ ತಂಗಿ ಮದುವೆ ಮಾಡ್ತವನೆ, ಒಳ್ಳೆ ಮನ್ಸ. ತಂಗಿರ್ ಮದುವೆ ಮಾಡೋದು ಏಟ್ ಕಷ್ಟ ಅಂತ ನಿಮ್ಗೇನ್ ಗೊತ್ತೈತೆ? ಒಂದೊಂದು ರೂಪಾಯಿ ಮುಂದಕ್ಕೆ ಒಳಬೇಡ, ಕಿವಿ ನೋಯ್ತದೆ. ಆಯ್ತು ಬಿಡ್ರಲ್ಲ, ಮಾತಾಡಕ್ಕೂ ಬಿಡಲ್ಲ ಅಂತೀರಾ? ಏನಪ್ಪ ಶಿವು, ಚೆನ್ನಾಗಿದ್ಯಾ? ಶ್ರವಣ, ಅಣ್ಣ ನೀನು ಇದ್ಯಾ ಅಂದ? ಬಾರಣ. ಏ ಗುಡಂಬಿ, ಟೀ ತಕ ಬರ್ಲಾ? ಬೇಡ ಬೇಡ ಬೇಡ, ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀನಿ. ನಾನು ಕರ್ಸಿದ್ದು ನಮ್ ಮೊದ್ಲೇ ತಂಗಿ ರತ್ನ ಅವಳಲ್ಲ, ಅವಳಿಗೆ ಮದುವೆ ಮಾಡ್ಸುಮ ಅಂತ. ಮಾಡ್ಸೋಣ ಬಿಡು. ಸಂಬಂಧ ನೋಡ್ಬೇಕಾರೆ ನಮ್ ಮನೆ ವಿಷಯ ಹೇಳ್ಬಿಟ್ಟು ಗಂಡಿನ ಕಡೆ ಒಪ್ಪಿದ್ರೆ ಕರೆಸ್ಬಿಡೋಣ. ಆಮ್ಯಾಕೆ ವಿಷಯ ಮುಚ್ಚಿಟ್ಟು ಮುಂದೊಂದ್ ದಿನ ಸಮಸ್ಯೆ ಆಗದ್ ಬೇಡ ಅಣ್ಣ. ಶಿವು, ಮಟ್ ಮಂಗಳವಾರ ಹೇಳ್ತಾ ಇದ್ದೇನೆ, ನಿನ್ನ ತಂಗಿ ರತ್ನವನ್ಗೆ ಒಳ್ಳೆ ನವರತ್ನ ಅಂತ ಗಂಡು ಹುಡುಕ್ತೇನೆ. ಸರಿ ಕಣಣ್ಣ. ಇವತ್ ಮಂಗಳವಾರನಾ? ಹೂ ಕಣಯ್ಯ. ಅಯ್ಯೋ, ಮೊದ್ಲೇ ಹೇಳೋದಲ್ಲ ಅಣ್ಣ. ಶಿವು, ಶಿವು ಎಲ್ಲ ಹೋಗ್ತಾ ಇದ್ದಾರೆ ಶಿವು? ದೇವಸ್ಥಾನ ಕಣೋ. ಮಂಜಿ ಮಾವ ಬಂದವ್ರೆ. ಮಾವನ ಹೇ, ನಿಮ್ಮ ಮಾವ ಏನೇ ಒಳ್ಳೆ ಹುಡುಗಿಯರ್ ತರ ದೀಪ ಹಚ್ತವ್ರೆ. ಅದಾ, ಈಗ ಗತ್ತವ್ರಲ್ಲ ಮೊದಲನೇ ದೀಪ, ನಮ್ ಟೀಚರ್ ರತ್ನಂಗೆ ಒಳ್ಳೆ ಹುಡುಗ ಸಿಕ್ಕಿ ಬೇಗ ಮದ್ವೆ ಆಲಿ ಅಂತ. ಈಗ 2ನೇ ದೀಪ ಹತ್ತವ್ರಲ್ಲ, ಅದು ನಮ್ ಗುಂಡಮ್ಮ ಚೂರ್ ಸಣ್ಣ ಆಗಿ ಚಂದಕ್ ಇಂಗ್ಲಿಷ್ ಮಾತಾಡೋ ಹುಡುಗನೇ ಸಿಗ್ಲಿ ಅಂತ. ಈಗ ಹತ್ತವ್ರಲ್ಲ 3ನೇದು, ಅದು ಮನೆ ಲೆಕ್ಕ ನೋಡ್ಕೊಳ್ಳೋ ನಮ್ ರಾಣಿಗೆ ಮಹಾರಾಜನ್ ತರ ಹುಡುಗ ಸಿಗ್ಲಿ ಅಂತ. ಈಗ ಹತ್ತವ್ರಲ್ಲ ಕೊನೆ ತಂಗಿ ರಮ್ಯಾ ಚಂದಕ್ ಓದಿ ದೊಡ್ಡ ಆಫೀಸರ್ ಆಗ್ಲಿ ಅಂತ. ಹೇ, ಎಂತ ಅಣ್ಣನೇ ಇವನು, ಎಲ್ಲ ತಂಗಿರ್ ಬಗ್ಗೆನೇ ಕೇಳ್ಕೊಂಡ್ರೆ ಇವನ್ ಬಗ್ಗೆ ಯಾರು ಕೇಳ್ಕೊತಾರೆ? ಅದಕ್ ನಾನಿಲ್ವಾ, ನಮ್ಮ ಮಾವನಿಗೆ ಬೇಡ್ಕೋಬೇಕಂತಾನೆ ನಾನ್ ಬಂದಿರೋದು. ಬರ್ತೀನಿ ರೀ. ಅತ್ತೆ, ಶಿವು, ಪೂಜೆ ಮುಗಿತಾಪ? ಆಯ್ತು. ಪಾರ್ವತಿ ಊರಿಗೆ ಬರ್ತಿದ್ದಾಳೆ. ಹೌದಾತೆ? ಅದಕ್ಕೆ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿಪಾ, ನಾ ಹೊರಡ್ತೀನಿ. ಅಣ್ಣೋ, ಶಟ್ರ್ ಕ್ಲೋಸ್ ಮಾಡೋಣ. ಅಣ್ಣಂಗೆ ಲವ್ ಆಗಿದೆ. ಸುಮ್ಕಿರ. ಅಣ್ಣಂಗೆ ಲವ್ ಆಗಿದೆ, ಮರಿ ಹೊಡಿ. ಬಿಡ್ರಲ್ಲ ಅಣ್ಣ, ಬೇರೆ ಟೈಮಲ್ಲಿ ಆರಾಮಾಗಿ ಈಜಾಡ್ಕೊಂಡಿದ್ದವ್ ನೀನು ಈ ನಡುವೆ ಬಲೆಲ್ ಸಿಕ್ಕಾಕೊಂಡಿರೋ ಮೀನ್ ಆಗ್ಬಿಟ್ಟಿದ್ದೀರಣ್ಣ. ನಾನ್ ಮೀನ್ ಅಲ್ಲಕಲ್ಲ, ಮೀನಿನ ಹೆಜ್ಜೆ. ಯಾಕೆ ಹೇಳು? ನನ್ ಮನ್ಸಾಗ ಏನೈತೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಅಣ್ಣ, ಅದ್ಗೆ ಮ್ಯಾಗೆ ಪಿರುತಿ ಐತೆ ಅಂತ ನೇರವಾಗಿ ಹೇಳೋದ್ ಬಿಟ್ಟು ಇಂತ್ಕೆ ಮುಂದ್ಕೆ ತಿರುಗಿಸಿ ಮುರ್ಸಿ ಹೇಳ್ತಿದ್ಯಲ್ಲ ಅಣ್ಣ. ಚಿಕ್ಕ ವಯಸ್ಸಲ್ಲಿ ಅಪ್ಪನೂ ಅತ್ತೆನೂ ನನ್ನೋ ಪಾರ್ವತಿನೋ ಗಂಡ ಹೆಂಡ್ರು ಅನ್ನೋರು. ಮನ್ಸಲ್ಲೂ ಹಂಗೆ ಉಳ್ಕೊಂಡ್ಬಿಡ್ತಕಲ್ಲ. ಆದ್ರೆ ಈಗ ವಿಷಯ ಬೇರೆ ಬಿಡ್ರಲ್ಲ. ಡಾಕ್ಟರ್ ಆಗ್ಬಿಟ್ರೆ ತಾಳಿ ಕಟ್ಟಕ್ಕಾಗಕ್ಕೆ ಅಣ್ಣ. ನಿನ್ನ ಎದೆ ಬಡ್ತ ಕೇಳಬೇಕು ಅಂತಾನೆ ಅತ್ತಿಗೆ ಕುತ್ತಿಗೆಯಲ್ಲಿ ಮಿಸಿನ್ ಸಿಕ್ಕಾಕೊಂಡಿರೋದು. ಅತ್ತಿಗೆ ಡಾಕ್ಟರ್ ಓದಿದ್ದು ಒಳ್ಳೇದಾಯ್ತು ಬಿಡೋಣ. ಅವಳು ಪರಿಶುದ್ಧವಾದ ತುಪ್ಪಕಲ, ನಾನು ಡಾಲ್ಡಾ. ಅಣ್ಣ, ನಿಮ್ ಮನ್ಸಿನಾಗೆ ಪಿರುತಿ ಗಟ್ಟಿಯಾಗಿತ್ತು ಅಂದ್ರೆ ಆ ದ್ಯಾವ್ರು ಒಂದ್ ಮಾಡ್ತಾನ್ ಕಣಣ. ನಂಗೊಳಗು ಒಂದಕ್ಕಿಲ್ಲಕಲ್ಲ, ಬಿಡ್ರಲ್ಲ. ಸುಮ್ಕಿರಣ, ಎಲ್ಲೋ ಇರೋ ಅತ್ತಿಗೆ ನಿಂತವ್ವ ಬಂದೇ ಬರ್ತಾಳೆ. ಇದು ಸತ್ಯ ಸತ್ಯ ಸತ್ಯ. ನೀವಿಬ್ರು ಒಂದಾಗೇ ಆಯ್ತೀರಾ.
ಇಲ್ವಾ? ಬೆಲ್ವೆಚ್ಚಂಗ